ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವಾಗ ನಾವು ಪಾರ್ಟ್ 2 ಇಂಗ್ಲೀಷ್ ರಿವಿಷನ್ ಮಾಡೋಣ ಬೇಗ. ಓಕೆ, ಬಿಹೇವಿಯರಿಸ್ಟ್ ಥಿಯರಿ ಭಾಷೆ ಬಗ್ಗೆ ಏನು ಹೇಳುತ್ತೆ ಅಂದರೆ, ಲ್ಯಾಂಗ್ವೇಜ್ ಇಸ್ ಲರ್ನ್ಡ್ ಮೇನ್ಲಿ ಥ್ರೂ ಹ್ಯಾಬಿಟ್ ಫಾರ್ಮೇಷನ್. ಇದು ಇಂಪಾರ್ಟೆಂಟ್, ಡೈರೆಕ್ಟ್ ಈ ಥರನೇ ಕ್ವೆಶನ್ ಬರುತ್ತೆ. ಓಕೆ, ಲ್ಯಾಂಗ್ವೇಜ್ ಹೇಗೆ ಕಲಿಯಬೇಕು ಅಂತಂದರೆ, ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಮೇನ್ಲಿ ಥ್ರೂ ಹ್ಯಾಬಿಟ್ ಫಾರ್ಮೇಷನ್. ನಾವೊಂದು ಹ್ಯಾಬಿಟ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಲ್ಯಾಂಗ್ವೇಜ್ ಕಲಿಬೋದು ಅಂತ ಬಿಹೇವಿಯರಿಸ್ಟ್ ಹೇಳಿದರು. ಆದರೆ ಕಾಗ್ನಿಟಿವಿಸ್ಟ್ ಥಿಯರಿ ಪ್ರಕಾರ ಏನಿದೆ, ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಮೇನ್ಲಿ ಥ್ರೂ ಮೆಂಟಲ್ ಕೆಪ್ಯಾಸಿಟಿ. ನಾವು ಲ್ಯಾಂಗ್ವೇಜ್ನ ಮೈಂಡಿಂದ ಕಲಿತೀವಿ, ಮೆಂಟಲ್ ಕೆಪ್ಯಾಸಿಟಿಯಿಂದ ಕಲಿತೀವಿ ಅಂತ ಕಾಗ್ನಿಟಿವಿಸ್ಟ್ ಅವರು ಹೇಳಿದರು. ಆದರೆ ಈ ಎರಡು ಥಿಯರೀಸ್ಗೂ ಅಪೋಸ್ ಮಾಡಿದ್ರು. ಏನು ಅಂದರೆ, ಒಂದು ಭಾಷೆ ಕಲಿಬೇಕಂದ್ರೆ ಅವನು ಲ್ಯಾಂಗ್ವೇಜು ಬೇಕು, ಒಂದು ಸ್ಕಿಲ್ ಬೇಕು, ಒಂದು ಹ್ಯಾಬಿಟ್ ಫಾರ್ಮ್ ಆಗಿರಬೇಕು, ಮತ್ತು ಒಂದು ಮೆಂಟಲ್ ಕೆಪ್ಯಾಸಿಟಿನೂ ಇರಬೇಕು, ಎರಡೂ ಬೇಕು ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಸ್ಕಿಲ್ಸ್ ಅಂದರೆ ಕೌಶಲಗಳು. ಕೌಶಲಗಳಲ್ಲಿ ಏನಿದೆ? ಎರಡಿದೆ. ಸ್ಕಿಲ್ಸಲ್ಲಿ ಎರಡು. ಯಾವುದ್ಯಾವುದು? ಪ್ರೊಡಕ್ಟಿವ್ ಮತ್ತು ರಿಸಿಪ್ಟಿವ್. ಪ್ರೊಡಕ್ಟಿವ್ ಅಂದರೆ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ರಿಸಿಪ್ಟಿವ್ ಅಂದರೆ ನಾವು ರಿಸೀವ್ ಮಾಡ್ತಾಯಿದ್ದೀವಿ, ಗ್ರಹಿಸುವ ಕೌಶಲ್ಯಗಳು ಅದು. ಓಕೆ, ಉತ್ಪಾದನೆ ಮಾಡಬೇಕಾದ್ರೆ ನಾವು ಎನರ್ಜಿನ ಯೂಸ್ ಮಾಡ್ತಾಯಿದ್ದೀವಿ. ನಾನಿವಾಗ ಹೇಳ್ತಾ ಇದ್ದೀನಿ, ನಾನು ಉತ್ಪಾದನೆ ಮಾಡ್ತಾಯಿದ್ದೀನಿ, ನಾನಿವಾಗ ಇಲ್ಲಿ ಎನರ್ಜಿ ಸ್ಪೆಂಡ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ನೀವು ಸೈಲೆಂಟಾಗಿ ಕೇಳಿಸ್ಕೊತಿದ್ದೀರಾ, ನೀವು ರಿಸೀವ್ ಮಾಡ್ತಿದ್ದೀರಾ. ಸೊ ನೀವು ಅಲ್ಲಿ ಏನಾದ್ರಿ ಸೈಲೆಂಟಾಗಿ ಕೂತ್ಕೊಂಡಿದ್ದು ಕೇಳಿಸ್ಕೊತಿರೋದು, ಅದೇನಾಯಿತು? ರಿಸೀವ್. ಸೊ ನೀವೇನಾದ್ರಿ? ಪ್ಯಾಸಿವ್ ಆದ್ರಿ. ಓಕೆ, ಪ್ಯಾಸಿವ್ ಅಂದರೆ ಏನು? ಒಂದು ನಿಷ್ಕ್ರಿಯ. ಆ್ಯಕ್ಟಿವ್ ಅಂದರೆ ಏನು? ಸಕ್ರಿಯ. ಓಕೆ, ಆ್ಯಕ್ಟಿವಲ್ಲಿ ಯಾವ್ದ್ಯಾವ್ದು ಬರುತ್ತೆ? ಸ್ಪೀಕಿಂಗ್. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಾನಿವಾಗ ಎಕ್ಸಾಮ್ಗೆ ಹೇಗೆ ಓದಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದೇನಾಯಿತು? ಆ್ಯಕ್ಟಿವ್ ಆಯಿತು. ಆ್ಯಕ್ಟಿವಲ್ಲಿ ಇನ್ನೊಂದು ಸ್ಪೀಕಿಂಗ್ ಮತ್ತು ರೈಟಿಂಗ್, SW. ಯಾವುದರಲ್ಲಿ? ಪ್ರೊಡಕ್ಟಿವ್. ಉತ್ಪಾದನೆ ಕೌಶಲ್ಯಗಳು ಯಾವ್ದ್ಯಾವುದು? ಸ್ಪೀಕಿಂಗ್ ಮತ್ತು ರೈಟಿಂಗ್. ನೀವು ಏನೋ ಒಂದು ಭಾವನೆಗಳನ್ನ ನೀವು ಹೇಳ್ತೀರಾ, ಯಾವುದ್ರ ಮೂಲಕ? ನೀವು ಉತ್ಪಾದನೆ ಮಾಡ್ತೀರಾ. ಯಾವುದ್ರ ಮೂಲಕ? ಮಾತನಾಡೋದ್ರ ಮೂಲಕ ಆದರೂ ಹೇಳ್ಬೋದು, ನೀವು ಬರೆಯೋದರ ಮೂಲಕನಾದರೂ ಹೇಳ್ಬೋದು. ಸ್ಪೀಕಿಂಗ್, ರೈಟಿಂಗ್, ಅದೆರಡೇನಾಯಿತು? ಪ್ರೊಡಕ್ಟಿವ್ ಸ್ಕಿಲ್ಸ್. ರಿಸಿಪ್ಟಿವ್ ಸ್ಕಿಲ್ಸ್ ನಾನು ಮತ್ತೆ ಹೇಳಿದ್ದೀನಿ, ಇದು ಬಹಳ ಸತಿ ಹೇಳಿದ್ದೀನಿ. ರಿಸಿಪ್ಟಿವ್ ಸ್ಕಿಲ್ಸ್ ಅಂದರೆ ರಿಸೀವ್ ಮಾಡ್ತಿದ್ದೀರಾ. ಯಾವುದದು? LR, ಲಿಸ್ನಿಂಗ್, ರೀಡಿಂಗ್. LR, ಲಿಸ್ನಿಂಗ್, ರೀಡಿಂಗ್. ನೋಡಿ, ಇದು ಸ್ಪೀಕಿಂಗ್ ಮತ್ತು ರೈಟಿಂಗ್ ಇದೆಯಲ್ಲ, ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ. ಸೊ ಇದು ಸ್ಕಿಲ್ಸ್ ಆಫ್ ಎಕ್ಸ್ಪ್ರೆಷನ್. ಸ್ಕಿಲ್ಸ್ ಆಫ್ ಎಕ್ಸ್ಪ್ರೆಷನ್ ಯಾವುದು ಅಂತ ಕೇಳಿದಾಗ, ಸ್ಪೀಕಿಂಗ್ ಮತ್ತು ರೈಟಿಂಗ್. ನೀವು ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ. ಸೊ ಇದನ್ನು ಸ್ಕಿಲ್ಸ್ ಆಫ್ ಎಕ್ಸ್ಪ್ರೆಷನ್ ಅಂತೀರಾ. ಒಂದು ಮಾತನಾಡೋದ್ರ ಮೂಲಕ ಆದರೂ ಆಗ್ಬೋದು, ರೈಟಿಂಗ್ ಮೂಲಕ ಆಗಿರ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇದು L ಮತ್ತು R ಇದೆಯಲ್ಲ, ಲಿಸ್ನಿಂಗ್ ಮತ್ತು ರೀಡಿಂಗ್. ನೀವು ಕೇಳಿಸ್ಕೊತಾ ಇದ್ದೀರಾ. ಸೊ ನಿಮ್ಗಲ್ಲಿ ಏನಾಯಿತು? ಕಾಂಪ್ರಿಹೆನ್ಷನ್ ಆಯಿತು. ಸ್ಕಿಲ್ಸ್ ಆಫ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತಾರೆ. ಏನು ಕಾಂಪ್ರಿಹೆನ್ಷನ್ ಅಂದರೆ ಏನು? ಗ್ರಹಿಸೋದು. ನೀವು ಓದಬೇಕಾದ್ರೆ ಗ್ರಹಿಸ್ತೀರಾ, ಒಂದು ಕಾನ್ಸೆಪ್ಟನ್ನ ಗ್ರಹಿಸ್ತೀರಾ. ಮತ್ತು ನೀವು ಕೇಳಿಸ್ಕೊತಾ ಇದ್ದೀರಾ, ಇವಾಗ ಒಂದು ಕಾನ್ಸೆಪ್ಟನ್ನ ನೀವು ಗ್ರಹಿಸ್ತಾ ಇದ್ದೀರಾ. ಸೊ ಇದಕ್ಕೆ ಕಾಂಪ್ರಿಹೆನ್ಷನ್ ಅಂತಾರೆ, ಸ್ಕಿಲ್ಸ್ ಆಫ್ ಕಾಂಪ್ರಿಹೆನ್ಷನ್. ಓಕೆ, ನೆಕ್ಸ್ಟ್ ಓರಲ್ ಅಂದರೆ ಏನು? ಆರಲ್, AU ಕಾಣಿಸ್ತಾ ಇದೆ ನಿಮಗೆ. AU, ಆರಲ್ ಅಂದರೆ ಏನು? ಆಡಿಯೋ. ಅದೇನು ಮಾಡೋದು ನೀವು? ಲಿಸ್ನಿಂಗ್. ಆರಲ್ ಅಂದರೆ ಲಿಸ್ನಿಂಗ್, ಓರಲ್ ಅಂದರೆ ಸ್ಪೀಕಿಂಗ್. ನೀವು ಓರಲಾಗಿ ಏನು ಮಾಡ್ತೀರಾ? ಮಾತಾಡೋದು. ಸ್ಪೀಕಿಂಗ್. ಓರಲ್ ಸ್ಕಿಲ್ ಯಾವುದು ಅಂತ ಕೇಳಿದಾಗ ಲಿಸ್ನಿಂಗ್, ಸ್ಪೀಕಿಂಗ್. ಓಕೆ, ನೆಕ್ಸ್ಟ್ ಗ್ರಾಫಿಕ್, ಮೋಟಾರ್. ಗ್ರಾಫಿಕ್ ಅಂತಂದರೆ ನೀವು ಓದೋದು, ರೀಡಿಂಗ್ ಬರುತ್ತೆ ಅದರಲ್ಲಿ. ಮೋಟಾರ್ ಅಂದರೆ ಏನು? ಮೋಟಾರ್ ಸ್ಕಿಲ್ಸ್ ಅಂತ ಹೇಳಿದ್ದೆ ನಿಮಗೆ. ಮೋಟಾರ್ ಸ್ಕಿಲ್ಸ್ ಅಂದರೆ ಏನು? ಕೈಯಿಂದ ಮಾಡೋದು. ಮೋಟಾರ್ ಸ್ಕಿಲ್ಸ್ ಕೈಯಿಂದ ಮಾಡೋದು. ಮೋಟಾರ್ ಅಂದರೆ ರೈಟಿಂಗ್, ಗ್ರಾಫಿಕ್ ಅಂದರೆ ರೀಡಿಂಗ್, ರೈಟಿಂಗ್, ಗ್ರಾಫಿಕ್, ಮೋಟಾರ್. ಓಕೆ, ನೆಕ್ಸ್ಟ್ ಗ್ರಾಮರ್ ಶುಡ್ ಬಿ ಟಾಟ್ ಇಂಡಕ್ಟಿವ್ಲಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪೇಪರ್ 1, ಪೇಪರ್ 2 ಇಬ್ರಿಗೂ ಗೊತ್ತಿರಬೇಕು. ಗ್ರಾಮರ್ ವ್ಯಾಕರಣ ನಾವು ಹೇಗೆ ಕಲಿಸ್ಬೇಕು ಅಂದರೆ, ಒಂದು ಅನುಗಮನ ವಿಧಾನದಿಂದ ಕಲಿಸ್ಬೇಕು. ಇಂಡಕ್ಟಿವ್ ಮೆಥಡ್ ಇಂದ ಕಲಿಸ್ಬೇಕು. ಯಾವುದು? ಗ್ರಾಮರ್ ಶುಡ್ ಬಿ ಟಾಟ್ ಇಂಡಕ್ಟಿವ್ಲಿ. ಸೆಕೆಂಡ್ ಪಾಯಿಂಟ್, ಲ್ಯಾಂಗ್ವೇಜ್ ಕೀಪ್ಸ್ ಆನ್ ಚೇಂಜಿಂಗ್. ಲ್ಯಾಂಗ್ವೇಜ್ ಇದೆಯಲ್ಲ, ಒಂದು ಅಥವಾ ಸೈನ್ಸ್ ಆಗಿರಲಿ, ಇದು
ಒಂದು ಚೇಂಜ್ ಆಗ್ತಾನೇ ಇರುತ್ತೆ, ಹೇಗಿರುತ್ತೋ ಅದೇ ಹಾಗೆ ಫಿಕ್ಸ್ಡ್ ಆಗಿರೋದಿಲ್ಲ. ಥರ್ಡ್ ಪಾಯಿಂಟ್, ನೋ ಟೂ ಲ್ಯಾಂಗ್ವೇಜಸ್ ಶೇರ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಎ ಪರ್ಟಿಕ್ಯುಲರ್ ವರ್ಡ್. ಇವಾಗ ಫಾರ್ ಎಕ್ಸಾಂಪಲ್ ಗಿಡ್ಡ ಅಂತ ಒಂದು ವರ್ಡ್ ಇರುತ್ತೆ, ಗಿಡ್ಡದಾಗಿದೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದೇ ಸೇಮ್ ಒಂದು ಹಿಂದಿಯಲ್ಲಿ ಗಿಡ್ಡ ಅಂದರೆ ಮೀನಿಂಗ್ ಬೇರೆ ಇರುತ್ತೆ. ಗಿಡ್ಡ ಅಂತ ವರ್ಡ್ ಸೇಮ್ ಇರುತ್ತೆ, ಹಿಂದಿಲೂ ಯೂಸ್ ಮಾಡ್ತಾರೆ, ಕನ್ನಡದಲ್ಲಿ ಯೂಸ್ ಮಾಡ್ತಾರೆ, ಆದರೆ ಮೀನಿಂಗ್ ಬೇರೆ ಬೇರೆ ಇರುತ್ತೆ. ಕನ್ನಡದಲ್ಲಿ ಬೇರೆ ಮೀನಿಂಗ್ ಇರುತ್ತೆ, ಹಿಂದಿಯಲ್ಲಿ ಬೇರೆ ಬೇರೆ ಇರುತ್ತೆ. ಓಕೆ, ಫೋರ್ತ್ ಪಾಯಿಂಟ್, ರೂಲ್ ಗವರ್ನ್ ಬಿಹೇವಿಯರ್ ಅಂದರೆ ಏನು? ಈ ಥರ ಒಂದು ಕ್ವಶನ್ ಕೇಳಿದರು. ರೂಲ್ ಗವರ್ನ್ ಬಿಹೇವಿಯರ್ ಅಂದರೆ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಟರ್ನಲೈಸೇಷನ್ ಆಫ್ ಗ್ರಾಮರ್ ಇಂಟು ಆಟೋಮ್ಯಾಟಿಕ್ ಬಿಹೇವಿಯರ್ ಅಂದರೆ ಒಂದು ವ್ಯಾಕರಣದ ಆಂತರೀಕರಣದ ಗುಣಲಕ್ಷಣ ಸ್ವಯಂಚಾಲಿತ ನಡವಳಿಕೆ. ಇಲ್ಲಿ ರೂಲ್ ಗವರ್ನ್ ಬಿಹೇವಿಯರ್ ಸ್ವಯಂಚಾಲಿತ ನಡವಳಿಕೆ ಇರುತ್ತೆ. ಆ್ಯಕ್ಚುಲಿ ನಾನು ಪಾರ್ಟ್ 1 ಕೊಟ್ಟಿರೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಜಾಸ್ತಿ ಅದರಲ್ಲೇ ಕೇಳಿರೋ ಕ್ವೆಶನ್ಸ್, ಅದಕ್ಕೆ ನಾನು ಫಸ್ಟ್ ಅದು ಕೊಟ್ಬಿಟ್ಟಿದ್ದೀನಿ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ. ಇದರಲ್ಲಿ ಏನಂದರೆ ಒಂದು ಸ್ವಲ್ಪ ಡೀಪಾಗಿ ಹೋಗಿದ್ದೀನಿ ನಾನು. ಏನಕ್ಕಂದರೆ ಪೇಪರ್ 2 ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇದೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಡೀಪಾಗಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ TBLT ಅಂದರೆ ಏನು? ಟಾಸ್ಕ್ ಅಂದರೆ ಏನು? ಯಾವುದೋ ಒಂದು ಉದ್ದೇಶ ಪೂರ್ವಕ ಒಂದು ಟೀಚಿಂಗ್ ಮಾಡೋದು, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆ, ಫಸ್ಟ್ ಪಾಯಿಂಟ್, ಇಟ್ ಈಸ್ ಅನ್ ಎಜುಕೇಷನಲ್ ಫ್ರೇಮ್ವರ್ಕ್ ಫಾರ್ ದ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಟೀಚಿಂಗ್ ಸೆಕೆಂಡ್ ಆರ್ ಫಾರಿನ್ ಲ್ಯಾಂಗ್ವೇಜ್. ಟಾಸ್ಕ್ ಬೇಸ್ಡ್ ಟೀಚಿಂಗಲ್ಲಿ ಏನಕ್ಕೆ ಮಾಡೋದು ಅಂತಂದರೆ, ಇದು ಯಾವುದೋ ಒಂದು ಫಾರಿನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲೀಷ್ನ ಅಥವಾ ಒಂದು ಯಾವುದೋ ಬೇರೆ ಫಾರಿನ್ ಲ್ಯಾಂಗ್ವೇಜ್ ಕಲಿಯೋದಕ್ಕೋಸ್ಕರ ನಾವು ಇದು ಯೂಸ್ ಮಾಡ್ತೀವಿ. ಯಾವುದು? ಟಾಸ್ಕ್ ಬೇಸ್ಡ್ ಲರ್ನಿಂಗ್. ಈ 1 ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ನೆಕ್ಸ್ಟ್, ಇಟ್ ಅಲೋಸ್ ಫಾರ್ ಮೀನಿಂಗ್ಫುಲ್ ಕಮ್ಯುನಿಕೇಷನ್. ಇದರಲ್ಲೊಂದು ಮೀನಿಂಗ್ಫುಲ್ ಸಂವಹನ ನಡೆಯುತ್ತೆ. ಇದು ಒಂದು ಸ್ಟೂಡೆಂಟ್ ಸೆಂಟರ್ಡ್. ನೆಕ್ಸ್ಟ್, ಅಲೋಸ್ ಫಾರ್ ಮೀನಿಂಗ್ಫುಲ್ ಕಮ್ಯುನಿಕೇಷನ್. ಇದರಲ್ಲಿ ಜಾಸ್ತಿ ಒತ್ತು ಕೊಡೋದು ಒಂದು ಕಮ್ಯುನಿಕೇಷನ್ ಮೇಲೆ, ಸಂವಹನದ ಮೇಲೆ. ಓಕೆ, ಇಂಪಾರ್ಟೆನ್ಸ್ ಈಸ್ ಗಿವನ್ ಟು ಮೀನಿಂಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಯಾವುದಕ್ಕೆ ಒತ್ತು ಕೊಟ್ಟಿರ್ತಾರೆ? ಒಂದು ಮೀನಿಂಗ್ಗೆ. ನೆಕ್ಸ್ಟ್, ಆಪರ್ಚುನಿಟಿ ಫಾರ್ ನ್ಯಾಚುರಲ್ ಲರ್ನಿಂಗ್. ಇದರಲ್ಲಿ ಒಂದು ಸ್ಟ್ರಿಕ್ಟ್ ಲರ್ನಿಂಗ್ ಇರಲ್ಲ. ಇದು ಚೈಲ್ಡ್ ಸೆಂಟರ್ಡ್ ಅಂದಿದ ತಕ್ಷಣ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು, ಇಲ್ಲಿ ಒಂದು ನ್ಯಾಚುರಲ್ ಕಲಿಕೆ ಆಗುತ್ತೆ. ನೋಡಿ, ಇಲ್ಲಿ ಟಾಸ್ಕ್ ಅಂದರೆ ಒಂದು ಉದ್ದೇಶ ಇರುತ್ತೆ. ಇದರಲ್ಲಿ ಉದ್ದೇಶಪೂರ್ವಕ ಕಲಿಕೆ ಅಂತಲೂ ಹೇಳ್ಬೋದು. ಏನಕ್ಕೆ ಅಂದರೆ ಇದು ಫೈನಲಲ್ಲಿ ಲಾಸ್ಟಲ್ಲಿ ಏನೋ ಒಂದು ಉದ್ದೇಶ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಆ ಟಾಸ್ಕ್ ಏನೋ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ತಾರೆ ಈ ಮೆಥಡಲ್ಲಿ. ಓಕೆ, ನೆಕ್ಸ್ಟ್, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದರೆ ಇದು ಚಟುವಟಿಕೆ ಆಧಾರಿತ ಕಲಿಕೆ ಅಂತ ಹೇಳ್ಬೋದು. ಒಂದು ಚಟುವಟಿಕೆಗಳ ಮೂಲಕ ಕಲಿಯೋದು. ಇಲ್ಲೇನು? ಸ್ಟೂಡೆಂಟ್ಸ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ರಾದರ್ ದನ್ ಸಿಟ್ ಆ್ಯಸ್ ಪ್ಯಾಸಿವ್ ಲರ್ನರ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಏನು ಮಾಡ್ತಾರೆ, ಚಟುವಟಿಕೆ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಸಕ್ರಿಯ ಆ್ಯಕ್ಟಿವ್ ಆಗಿರ್ತಾರೆ, ನಿಷ್ಕ್ರಿಯ ಆಗಿರೋದಿಲ್ಲ, ಪ್ಯಾಸಿವ್ ಆಗಿರೋದಿಲ್ಲ. ಸೆಕೆಂಡ್ ಪಾಯಿಂಟ್, ಆ್ಯಕ್ಟಿವಿಟೀಸ್ ಬೇಸ್ಡ್ ಆನ್ ರಿಯಲ್ ಲೈಫ್. ಇಲ್ಲಿ ಹೇಗೆ ಕೊಡ್ತಾರೆ ಒಂದು ಚಟುವಟಿಕೆಗಳು ಅಂದರೆ ಅವ್ರ ರಿಯಲ್ ಲೈಫಿಗೆ ರಿಲೇಟೆಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಫ್ರೀಕ್ವೆಂಟ್ಲಿ ಇನ್ವಾಲ್ವ್ಸ್ ದ ಯೂಸ್ ಆಫ್ ಮ್ಯಾನಿಪ್ಯುಲೇಟಿವ್ ಮೆಟೀರಿಯಲ್ಸ್. ಇದೊಂದು ಇಂಪಾರ್ಟೆಂಟ್ ಇರುತ್ತೆ. ಮ್ಯಾನಿಪ್ಯುಲೇಟಿವ್ ಮೆಟೀರಿಯಲ್ಸ್ ಈ ವರ್ಡ್ ಗೊತ್ತಿದ್ದರೆ ಸಾಕು ನಿಮಗೆ. ಯಾವುದ್ರಲ್ಲಿ ಬರುತ್ತೆ ಮ್ಯಾನಿಪ್ಯುಲೇಟಿವ್ ಮೆಟೀರಿಯಲ್ಸ್ ಯೂಸ್ ಮಾಡೋದು ಅಂದರೆ ಚಟುವಟಿಕೆಗಳಲ್ಲಿ, ಚಟುವಟಿಕೆ ಆಧಾರಿತ ಕಲಿಕೆಯಲ್ಲಿ. ಓಕೆ, ಲಾಸ್ಟ್ ಪಾಯಿಂಟ್, ದ ಪ್ರೊಸೆಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಇದು ಇಂಪಾರ್ಟೆಂಟ್ ನೋಡಿ, ದ ಪ್ರೊಸೆಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಇಲ್ಲೊಂದು ಏನೋ ಒಂದು ಚಟುವಟಿಕೆ ಕೊಟ್ಟಿರ್ತಾರೆ, ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋದು ಇಲ್ಲಿ ಕಲಿತಾರೆ. ಆ್ಯಕ್ಟಿವಿಟಿ ಮಾಡಿದಾಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಈಸ್ ಕಾಲ್ಡ್ ಫೋನಿಮ್. ಫೋನಿಮ್ ಅಂದರೆ ಫೋನ್ ಅಂತ ನೆನಪಿಟ್ಕೊಳ್ಳಿ ನೀವು. ಫೋನಿಮ್ ಅಂದರೆ ಏನು? ಸೌಂಡ್. ಫೋನಿಂದು ಸೌಂಡ್ ಬರುತ್ತೆ. ಫೋನಿಮ್ ಅಂದರೆ ಏನು? ಒಂದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್. ಫೋನಿಮ್ ಅಂದರೆ ಸೌಂಡ್. ಓಕೆ, ಸೆಕೆಂಡ್ ಪಾಯಿಂಟ್, ಇಂಟೋನೇಷನ್ ಅಂದರೆ ಏನು? ರೈಸ್ ಆ್ಯಂಡ್ ಫಾಲ್ ಆಫ್ ಎ ಟೋನ್. ನಾನು ಇವಾಗ ನಮ್ಮ ಧ್ವನಿಯಲ್ಲಿ ಏರು ಇಳಿತಾ ಇರುತ್ತಲ್ಲ, ಅದು ಇಂಟೋನೇಷನ್. ಥರ್ಡ್ ಪಾಯಿಂಟ್, ಸ್ಟ್ರೆಸ್ ಅಂದರೆ ಏನು? ಒಂದು ಒತ್ತು ಕೊಟ್ಟು ಹೇಳೋದು. ಫೋರ್ಸ್ ಅಪ್ಲೈಡ್ ಆನ್ ಡಿಫ್ರೆಂಟ್ ಸಿಲಬಲ್ಸ್. ಒಂದು ಸಿಲಬಸ್ ಮೇಲೆ ನಾವು ಪ್ರೆಸ್ ಮಾಡಿ ಹೇಳೋದು, ಒತ್ತು ಕೊಟ್ಟು ಹೇಳೋದು. ಇವಾಗ ಖ ಕ ಖ ಅಂತ ಒತ್ತು ಕೊಟ್ಬಿಟ್ಟು ಹೇಳ್ತೀವಲ್ವ, ಅದು ಸ್ಟ್ರೆಸ್. ನಾವು ಫೋರ್ಸ್ ಅಪ್ಲೈ ಮಾಡ್ತೀವಲ್ಲಿ, ಅದಕ್ಕೆ ಸ್ಟ್ರೆಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ವೊಕ್ಯಾಬ್ಯುಲರಿ ಪ್ಲೇಸ್ ಎ ಮೇಜರ್
ರೋಲ್ ಇನ್ ಕಮ್ಯುನಿಕೇಷನ್. ಅಂದರೆ ಒಂದು ಸಂವಹನ ಮಾಡೋದ್ರಲ್ಲಿ ಏನು ಇಂಪಾರ್ಟೆಂಟ್ ಆಗಿರುತ್ತೆ, ಇದು ಶಬ್ದ ಭಂಡಾರ ಅಥವಾ ಶಬ್ದಕೋಶ ಇದೆಯಲ್ಲ, ಶಬ್ದ ಭಂಡಾರ ಇದೆಯಲ್ಲ, ಇದ್ರದ್ದು ರೋಲ್ ಏನು ಸಂವಹನದಲ್ಲಿ ಅಂದರೆ ಆ್ಯಕ್ಟಿವ್ ವ್ಯಾಕ್ಯಾಬ್ಯುಲರಿ ಮತ್ತು ಪ್ಯಾಸಿವ್ ವ್ಯಾಕ್ಯಾಬ್ಯುಲರಿ ಅಂತ ಎರಡಿರುತ್ತೆ. ಏನು ಜಾಸ್ತಿ ಏನು ಟೆನ್ಷನ್ ತೊಗೊಳ್ಬೇಡಿ, ಇದು ಬರೀ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಈ ವರ್ಡ್ಸ್ ನಿಮಗೆ ನೋಡಿದಾಗ ಅಲ್ಲಿ ಈ ವರ್ಡ್ ನಾನು ಓದಿದ್ದೆ ಅಂತ ನೆನಪಿಗೆ ಬರುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ರಿಲೇಟ್ ಮಾಡ್ಬೋದು. ಸೊ ಆ್ಯಕ್ಟಿವ್ ವೊಕ್ಯಾಬ್ಯುಲರಿ ಅಂದರೆ ಏನು? ದ ವರ್ಡ್ಸ್ ವಿ ನೋ ಆ್ಯಂಡ್ ಯೂಸ್ ದೆಮ್ ಇನ್ ಡೈಲಿ ಲೈಫ್ ಅಷ್ಟೇ. ಆ್ಯಕ್ಟಿವ್ ವೊಕ್ಯಾಬ್ಯುಲರಿ ಅಂದರೆ ನಾವು ಡೈಲಿ ಇವಾಗ ಶಾಪಿಂಗ್ ಹೋಗ್ತೀವಿ ಅಥವಾ ಎಲ್ಲಾದರೂ ಮಾರ್ಕೆಟ್ ಹೋಗ್ತೀವಿ, ಏನಾದರೂ ಮಾತಾಡಬೇಕಾದ್ರೆ ನಾವು ಯೂಸ್ ಮಾಡ್ತಿರ್ತೀವಲ್ಲ ಆ ವರ್ಡ್ಸ್, ಆ ಶಬ್ದಗಳು, ಆ ಶಬ್ದ ಭಂಡಾರ ಇದೆಯಲ್ಲ, ಅದಕ್ಕೆ ಆ್ಯಕ್ಟಿವ್ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾಸಿವ್ ವೊಕ್ಯಾಬ್ಯುಲರಿ ಅಂದ್ರೇನು? ದ ವರ್ಡ್ಸ್ ವಿ ಯೂಸ್ ಇನ್ ಅವರ್ ಡೈಲಿ ಲೈಫ್ ಬಟ್ ರಿಯಲೈಸ್ ದೇರ್ ಮೀನಿಂಗ್ ವೆನ್ ವಿ ಹ್ಯಾಪನ್ ಟು ಕಮ್ ಅಕ್ರಾಸ್. ಅಂದರೆ ಪ್ಯಾಸಿವ್ ವೊಕ್ಯಾಬ್ಯುಲರಿ ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವೊಕ್ಯಾಬ್ಯುಲರಿ ಅಂತಲೇ ಅಂದ್ಕೊಳ್ಳಿ, ವೊಕ್ಯಾಬ್ಯುಲರಿ ಅಂತ ಗೊತ್ತಿದೆ, ಆದರೆ ನಿಮಗೆ ಕೇಳಿರ್ತೀರ ಈ ವರ್ಡ್ನ ವೊಕ್ಯಾಬ್ಯುಲರಿ ಅಂತ ಕೇಳಿರ್ತೀರ, ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟ್, ಅಚೀವ್ಮೆಂಟ್ ಟೆಸ್ಟ್ ಅಂತ ಈ ವರ್ಡ್ಸ್ ಎಲ್ಲ ಕೇಳಿರ್ತೀರ, ಆದರೆ ಅದೇನು ಅಂತ ಗೊತ್ತಿರಲ್ಲ. ಇವಾಗ ನೀವು ಎಕ್ಸಾಮ್ ಬರೆಯೋಕ್ಕೆ ನೀವು ಓದ್ತಿದ್ದೀರಲ್ಲ, ಸೊ ಇವಾಗ ನಿಮಗೆ ಅದ್ರ ಮೀನಿಂಗ್ ಗೊತ್ತಾಯಿತು. ಬಟ್ ನೀವು ವರ್ಡ್ಸ್ ಕೇಳಿರ್ತೀರ, ಅದ್ರ ಮೀನಿಂಗ್ ಯಾವಾಗ ನೀವು ಯೂಸ್ ಮಾಡ್ತೀರೋ ಆವಾಗ ಗೊತ್ತಾಗುತ್ತೆ. ಅದು ಪ್ಯಾಸಿವ್ ವೊಕ್ಯಾಬ್ಯುಲರಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಅಕ್ವಿಸಿಷನ್ ರಿಚ್ ಎನ್ವಿರಾನ್ಮೆಂಟ್. ಅಂದರೆ ಇವಾಗ ನಾವು ಗ್ರಹಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಎನ್ವಿರಾನ್ಮೆಂಟ್, ನಮ್ಮ ಪರಿಸರದಲ್ಲಿ ಹೇಗಿರಬೇಕು. ರಿಚ್ ಎನ್ವಿರಾನ್ಮೆಂಟ್ ಅಂದರೆ ಒಂದು ಗ್ರಹಿಕೆ ಮಾಡ್ಕೊಳ್ಳೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ನಾವು ಯಾವುದೇ ಅಂಗಡಿಗೆ ಹೋಗಲಿ, ಎಲ್ಲಾದರೂ ಹೋಗಲಿ, ಇಲ್ಲಿ ಅಂದರೆ ಲೋಕಲ್ ಎಲ್ಲಾದರೂ ಹೋದಾಗ ಏನಾಗುತ್ತೆ, ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಸೊ ಇಲ್ಲಿ ನಮಗೆ ಏನಾಗುತ್ತೆ, ಮದರ್ ಟಂಗ್ ಅಲ್ಲಿ ಈಸಿ ಆಗುತ್ತೆ. ಆದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಇದೆಯಲ್ಲ, ಇಂಗ್ಲೀಷ್ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಅದೇ ನೀವು ಅಮೇರಿಕಾದಲ್ಲಿ ಹೋದರೆ ಅಲ್ಲಿ ಬರೀ ಇಂಗ್ಲೀಷ್ ಮಾತಾಡ್ತಾ ಇರ್ತಾರೆ. ಸೊ ಅಲ್ಲಿ ಏನಿರುತ್ತೆ, ಆಕ್ವಿಸಿಷನ್ ರಿಚ್ ಎನ್ವಿರಾನ್ಮೆಂಟ್, ಇಂಗ್ಲೀಷ್ ಕಲಿಯೋಕ್ಕೆ ಒಂದು ರಿಚ್ ಪರಿಸರ ಇರುತ್ತೆ, ಒಂದು ಒಳ್ಳೆ ಪರಿಸರ ಇರುತ್ತೆ. ಓಕೆ, ಆಕ್ವಿಸಿಷನ್ ಪೋರ್ ಎನ್ವಿರಾನ್ಮೆಂಟ್ ಅಂದರೆ ಇವಾಗ ನಮಗೆ ಒಂದು ಇಂಗ್ಲೀಷ್ ಕಲಿಯೋದಕ್ಕೆ ಒಂದು ಎನ್ವಿರಾನ್ಮೆಂಟ್, ನಮ್ಮ ಪರಿಸರದಲ್ಲಿ ಅವಕಾಶ ಇಲ್ಲ. ಸೊ ನಾವು ಇಂಗ್ಲೀಷ್ ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ನೀವು ಕ್ವಶನಲ್ಲಿ ನೋಡ್ಕೊಬೇಕು, ಆಕ್ವಿಸಿಷನ್ ಅಂತ ಇದೆಯೋ ಲರ್ನಿಂಗ್ ಅಂತ ಇದೆಯೋ ಅಂತ. ಆಕ್ವಿಸಿಷನ್ ಅಂದರೆ ಏನು? ನೀವು ಒಂದು ನ್ಯಾಚುರಲ್ ಆಗಿ ಗಳಿಸ್ತೀರಲ್ಲ, ಅದು ಗಳಿಕೆ ಮಾಡ್ತಿರಲ್ಲ ಅದು. ಆದರೆ ಲರ್ನಿಂಗ್ ಅಂದರೆ ಏನು? ಕಲಿಕೆ. ಓಕೆ, ನೆಕ್ಸ್ಟ್ ಟಾಪಿಕ್ ಎನ್ಹ್ಯಾನ್ಸಿಂಗ್ ವೊಕ್ಯಾಬ್ಯುಲರಿ ಅಂದರೆ ಶಬ್ದಕೋಶ, ಶಬ್ದ ಭಂಡಾರ ಹೇಗೆ ಬೆಳೆಸ್ಬೋದು, ಹೇಗೆಲ್ಲ ನಾವು ಶಬ್ದ ಭಂಡಾರವನ್ನು ಮಕ್ಕಳಲ್ಲಿ ಬೆಳೆಸ್ಬೋದು ಅಂತಂದ್ಬಿಟ್ಟು ನಾನು ಯಾವುದಾದ್ರು ಕನ್ನಡದಲ್ಲಿ ಹೇಳಿದ್ದೀನಿ, ನೀವು ಇಂಗ್ಲೀಷಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಪೆಡಗಾಜಿಲಿ ಹೇಳಿರೋದನ್ನು ಕನ್ನಡ ಪೆಡಗಾಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಒಂದು ಕ್ಲಾಸ್ ರೂಮ್ ಸಿಚುಯೇಷನಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಪಾಯಿಂಟ್, ಕ್ಲಾಸ್ ರೂಮಲ್ಲಿ ನೀವು ಇವಾಗ ಚಾಕ್ ಪೀಸ್ ಇರುತ್ತೆ, ಡಸ್ಟರ್ ಇರುತ್ತೆ, ಬೆಂಚ್ ಇರುತ್ತೆ, ಅಥವಾ ಒಂದು ಚೇರ್ ಇರುತ್ತೆ. ಅದ್ರ ಬಗ್ಗೆ ನೀವು ಡಿಸ್ಕ್ರೈಬ್ ಅಂದರೆ ಅದ್ರ ಬಗ್ಗೆ ನೀವು ಹೇಳ್ತೀರಾ, ಇದು ಪೆನ್, ಇದು ಬುಕ್, ಇದು ಚೇರ್ ಅಂತಂದ್ಬಿಟ್ಟು. ಸೊ ಅವಾಗೇನು, ಪೆನ್ ಅನ್ನೋದು ಒಂದು ಶಬ್ದ ಭಂಡಾರ ಆಯಿತು. ಪೆನ್, ಬುಕ್, ಚೇರ್ ಇದೆಲ್ಲ ಈ ವರ್ಡ್ಸ್ ಎಲ್ಲ ಕಲಿತಾರೆ. ಸೆಕೆಂಡ್ ಪಾಯಿಂಟ್ ಆ್ಯಕ್ಚುಯಲ್ ಆಬ್ಜೆಕ್ಟ್ಸ್ ಅಂದರೆ ನೀವು ಮಕ್ಕಳಿಗೆ ಒಂದು ಆ್ಯಕ್ಚುಯಲ್ ಆಬ್ಜೆಕ್ಟ್ಸ್ ತೋರಿಸ್ಬೇಕು, ಫ್ರೂಟ್ಸ್ ಆಗಲಿ ಅಥವಾ ವೆಜಿಟೇಬಲ್ಸ್ ಆಗಲಿ. ಇವಾಗ ನೀವು ನೇಮ್ಸ್ ಆಫ್ ಫ್ರೂಟ್ಸ್ ಹೇಳ್ಕೊಡ್ತೀರಾ, ಆ್ಯಪಲ್, ಆರೆಂಜ್ ಅಂತ ಎಲ್ಲ, ಅಲ್ಲಿ ಏನಾಯಿತು, ಆ ಶಬ್ದ ಭಂಡಾರ ಮಕ್ಕಳಲ್ಲಿ ಕಲಿಕೆ ಆಯಿತು. ಓಕೆ, ಇನ್ನೊಂದು ಥರ್ಡ್ ಪಾಯಿಂಟ್ ಆ್ಯಕ್ಷನ್ ಆ್ಯಂಡ್ ಗೆಸ್ಚರ್ಸ್ ಅಂದರೆ ಒಂದು ಮಕ್ಕಳಲ್ಲಿ ಆ್ಯಕ್ಷನ್ ಮಾಡಿಬಿಟ್ಟು ನೀವು ತೋರಿಸ್ತೀರಾ, ಓಡಿಬಿಟ್ಟು ತೋರಿಸ್ತೀರಾ, ರನ್ ಅಂತಂದ್ಬಿಟ್ಟು, ಕೂತ್ಕೊಳ್ಳೋದಕ್ಕೆ ಸಿಟ್ ಅಂತಂದ್ಬಿಟ್ಟು ಆ್ಯಕ್ಷನ್ ಮೂಲಕನೂ ನೀವು ಒಂದು ಶಬ್ದ ಭಂಡಾರವನ್ನು ಕಲಿಸ್ಬೋದು. ಸಿಟ್, ರನ್, ಪಂಚ್, ಪುಷ್ ಇದೆಲ್ಲ ಇದೆಯಲ್ಲ, ಇದು ಒಂದು ವೊಕ್ಯಾಬ್ಯುಲರಿ. ಇದೆಲ್ಲ ಹೇಗೆ ಕಲಿಸ್ತೀರಾ? ಆ್ಯಕ್ಷನ್ ಮೂಲಕನೂ ನೀವು ಒಂದು ಶಬ್ದ ಭಂಡಾರವನ್ನು ಕಲಿಸ್ಬೋದು. ಫೋರ್ತ್ ವರ್ಬಲ್ ಸಿಚುಯೇಷನ್ಸ್ ಅಂದರೆ ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಅದು ವರ್ಬಲ್ ಸಿಚುಯೇಷನ್ಸ್ ಅಂದರೆ ಡೈರೆಕ್ಟಾಗಿ ಹೇಳಿಬಿಟ್ಟು ಕ್ಯಾಟ್ ಅಂದರೆ ಏನು, ಬೆಕ್ಕು ಅಂತಾರ ಡೈರೆಕ್ಟಾಗಿ ಹೇಳ್ತಿರೋದು, ಅದು ವರ್ಬಲ್ ಸಿಚುಯೇಷನ್ಸ್. ಈ ಥರ ಎಲ್ಲ ರೀತಿಯಲ್ಲಿ ನಾವು ಒಂದು ಮಕ್ಕಳಲ್ಲಿ ಶಬ್ದಕೋಶ ಅಥವಾ ಶಬ್ದ ಭಂಡಾರವನ್ನು ಬೆಳೆಸ್ಬೋದು. ನೆಕ್ಸ್ಟ್ ಡಿಕ್ಷನರಿ ಮತ್ತು ಥಿಸಾರಸ್ ಬಗ್ಗೆ ಹೇಳಿದ್ದೆ. ಡಿಕ್ಷನರಿ ಏನಕ್ಕೆ ಯೂಸ್ ಮಾಡೋದು ಅಂದರೆ ಒಂದು ಮೀನಿಂಗ್ಸ್
ಆ್ಯಂಡ್ ಪ್ರೊನೌನ್ಸಿಯೇಷನ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಬರೀ ಡಿಕ್ಷನರಿ ಮೀನಿಂಗ್ ಹುಡುಕೋದಕ್ಕೋಸ್ಕರ ಅಲ್ಲ, ಅದರಲ್ಲಿ ಒಂದು ಸೈಡಲ್ಲಿ ಕೊಟ್ಟಿರ್ತಾರೆ ಪ್ರೊನೌನ್ಸ್ ಹೇಗೆ ಮಾಡೋದು, ಈ ವರ್ಡನ್ನ ಉಚ್ಚಾರಣೆ ಹೇಗೆ ಮಾಡೋದು, ಆ ಪರ್ಟಿಕ್ಯುಲರ್ ವರ್ಡ್ ಕೊಟ್ಟಿರ್ತಾರೆ, ಅದ್ರ ಮೀನಿಂಗ್ ಕೂಡ ಕೊಟ್ಟಿರ್ತಾರೆ ಮತ್ತು ಹೇಗೆ ಉಚ್ಚಾರಣೆ ಮಾಡೋದು ಅಂತ ಸೈಡಲ್ಲಿ ಕೊಟ್ಟಿರ್ತಾರೆ. ಅದು ಸ್ಟ್ಯಾಂಡರ್ಡ್ ಡಿಕ್ಷನರಿಯಲ್ಲಾಗಿರುತ್ತೆ, ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲೆಲ್ಲ ಆ ಥರನೇ ಇರುತ್ತೆ. ಓಕೆ, ಥೀಸಾರಸ್ ಅಂದರೆ ಏನು? ಗಿವಿಂಗ್ ಎ ಲಾಂಗ್ ಲಿಸ್ಟ್ ಆಫ್ ಮೀನಿಂಗ್ಸ್. ಇದರಲ್ಲಿ ಆ್ಯಂಟೋನಿಮ್ಸ್ ಇರುತ್ತೆ, ಸಿನಾನಿಮ್ಸ್ ಇರುತ್ತೆ, ಒಂದು ದೊಡ್ಡ ಲಿಸ್ಟ್ ಇರುತ್ತೆ ಮೀನಿಂಗ್ಸಿಂದು. ಅಂದರೆ ಒಂದೇ ವರ್ಡಿಗೆ ಬಹಳ ಮೀನಿಂಗ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಲೌಡ್ ರೀಡಿಂಗ್ ಅಂದರೆ ಗಟ್ಟಿ ವಾಚನ ಅಂತ ಕನ್ನಡದಲ್ಲಿ ಇರುತ್ತಲ್ಲ, ಅದು ಏನಕ್ಕೆ ಮಾಡೋದು? ಜೋರಾಗಿ ಓದೋದು ಏನಕ್ಕೆ? ಲೌಡ್ ರೀಡಿಂಗ್ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಕರೆಕ್ಟ್ ಪ್ರೊನೌನ್ಸಿಯೇಷನ್, ಅವ್ರಿಗೆ ಕರೆಕ್ಟಾಗಿ ಉಚ್ಚಾರಣೆ ಮಾಡೋಕ್ಕೆ ಇದು ಲೌಡ್ ರೀಡಿಂಗ್ ಮಾಡಿಸೋದು. ಓಕೆ, ನೆಕ್ಸ್ಟ್ ಸೈಲೆಂಟ್ ರೀಡಿಂಗ್ ಅಥವಾ ಮೌನ ಓದು. ಇದು ಏನಕ್ಕೆ ಮಾಡೋದು ಅಂತಂದರೆ ಒಂದು ಅರ್ಥವನ್ನು ಗ್ರಹಿಸೋದಕ್ಕೆ. ಟು ಕಾಂಪ್ರಿಹೆಂಡ್ ದ ಮೀನಿಂಗ್. ಟು ಕಾಂಪ್ರಿಹೆಂಡ್ ದ ಮೀನಿಂಗ್. ಕಾಂಪ್ರಿಹೆಂಡ್ ಅಂದರೆ ಗ್ರಹಿಸೋದು, ಅರ್ಥ ಮಾಡ್ಕೊಳ್ಳೋದು. ಟು ಕಾಂಪ್ರಿಹೆಂಡ್ ದ ಮೀನಿಂಗ್ ಸೈಲೆಂಟ್ ರೀಡಿಂಗ್ ಈಸ್ ಡನ್. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಟೀಚಿಂಗ್ ರೀಡಿಂಗ್ ಅಂದರೆ ಓದು ಕಲಿಸುವ ವಿಧಾನಗಳು. ಓದೋದನ್ನು ಹೇಗೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ನಿಮಗೆ ಆ್ಯಕ್ಚುಲಿ ನಾನು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಿ, ಪದಮಾಲಾ ಪದ್ಧತಿ, ವಾಕ್ಯಮಾಲಾ ಪದ್ಧತಿ, ಅದೇ ಇದು. ಫಸ್ಟ್ ದ ಆಲ್ಫಾಬೆಟ್ ಮೆಥಡ್ ಅಂದರೆ ಇದು ಒಂದು ಓಲ್ಡೆಸ್ಟ್ ಮೆಥಡ್ ವೇರ್ ಪ್ಯೂಪಿಲ್ಸ್ ಆರ್ ಮೇಡ್ ಟು ಮೆಮೊರೈಸ್ ದ ನೇಮ್ಸ್ ಆಫ್ ಲೆಟರ್ಸ್ ಆಫ್ ದಿ ಆಲ್ಫಾಬೆಟ್. ಇಲ್ಲಿ EAT ಇಟ್, APPಯಲ್ಲಿ ಆ್ಯಪಲ್, BALL ಬಾಲ್, ಆ ಥರ ಎಲ್ಲ ಹೇಳ್ಕೊಡ್ತೀವಲ್ವ, ಅದು ಇದರಲ್ಲಿ ಆಲ್ಫಾಬೆಟ್ ಮೆಥಡಲ್ಲಿ ಏನು ಒಂದು ಮೆಮೊರೈಸ್ ಮಾಡೋದು, ಮೆಮೊರೈಸ್ ದ ನೇಮ್ಸ್ ಆಫ್ ಲೆಟರ್ಸ್. ನೆಕ್ಸ್ಟ್ ದ ಫೋನಿಕ್ ಆರ್ ಸಿಲಬಿಕ್ ಮೆಥಡ್ ಅಂದರೆ ಇಲ್ಲಿ ಫೋನಿಕ್ ಅಂದಿದ ತಕ್ಷಣ ನೀವು ಸೌಂಡ್ ಅಂತ ಅಂದ್ಕೊಂಬಿಡ್ಬೇಕು. ಫೋನಿಕ್ ಮೆಥಡಲ್ಲಿ ಏನು? ಫಸ್ಟ್ ಇಲ್ಲಿ ಮಕ್ಕಳಿಗೆ ಸೌಂಡ್ಸ್ ಬಗ್ಗೆ ಹೇಳ್ಕೊಡೋದು. ಇವಾಗ ಸಿಗೆ ಖ ಅಂತ ಹೇಳೋದು, ಎಗೆ ಅ ಅಂತ ಹೇಳೋದು, ಬಿಗೆ ಬ ಅಂತ ಹೇಳೋದು. ಇದು ಸೌಂಡ್ಸ್ ಹೇಳ್ಕೊಡೋದು, ಒಂದು ಆಲ್ಫಾಬೆಟ್ಟಿಂದು ಸೌಂಡ್ಸ್ ಹೇಳ್ಕೊಡೋದು. ಫೋನಿಕ್ ಅಂದರೆ ಸೌಂಡ್ಸ್ ಅಥವಾ ಫೊನೆಟಿಕ್ಸ್ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ, ಅದೇ ಫೋನಿಕ್ ಅಂದರೆ ಸೌಂಡ್ಸ್ ಹೇಳ್ಕೊಡೋದು. ಓಕೆ, ದಿಸ್ ಮೆಥಡ್ ಈಸ್ ಈಸಿ ಫಾರ್ ಬಿಗಿನರ್ಸ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ದ ಹೋಲ್ ವರ್ಡ್ ಮೆಥಡ್. ಇಲ್ಲೇ ಹಿಂಟ್ ಇದೆ. ವರ್ಡ್ ಅಂದರೆ ವರ್ಡ್ ಬಗ್ಗೆ ಹೇಳ್ಕೊಡೋದು. ದ ವರ್ಡ್ ಈಸ್ ಟೇಕನ್ ಆ್ಯಸ್ ಅ ಮಿನಿಮಮ್ ಮೀನಿಂಗ್ಫುಲ್ ಯೂನಿಟ್. ವರ್ಡ್ ಅಂದರೆ ಏನು? ಒಂದು ಪದ. ಪದಮಾಲಾ ಪದ್ಧತಿಯಲ್ಲಿ ಏನು ಹೇಳೋದು? ಒಂದು ಪದದ ಬಗ್ಗೆ ಹೇಳ್ಕೊಡೋದು, ಪದದಿಂದ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ದ ಸೆಂಟೆನ್ಸ್ ಮೆಥಡ್ ಅಂದರೆ ವಾಕ್ಯಮಾಲಾ ಪದ್ಧತಿ ಅಂತ ಹೇಳ್ತೀವಲ್ವ, ದ ಸೆಂಟೆನ್ಸ್ ಮೆಥಡ್. ಇದರಲ್ಲೂ ಹಿಂಟ್ ಇದೆ. ಏನಿದು? ಮಿನಿಮಮ್ ಟೀಚಿಂಗ್ ಯೂನಿಟ್ ಇನ್ ಈಸ್ ಸೆಂಟೆನ್ಸ್. ಸೆಂಟೆನ್ಸ್ ಬಗ್ಗೆ ಹೇಳ್ಕೊಡೋದು. ಫಿಫ್ತ್ ದ ಸ್ಟೋರಿ ಮೆಥಡ್. ಸ್ಟೋರಿ ಮೆಥಡಲ್ಲಿ ಏನಂದರೆ ಟು ಗಿವ್ ದ ಸಿಚುವೇಶನ್ ಲರ್ನಿಂಗ್ ದಟ್ ಟೀಚರ್ ಟೆಲ್ಸ್ ಎ ಸ್ಟೋರಿ. ಸ್ಟೋರಿ ಮೆಥಡಲ್ಲಿ ಒಂದು ಸಿಚುವೇಶನ್ ಪ್ರಕಾರ ಒಂದು ಸ್ಟೋರಿನ ಹೇಳೋದು. ಲಾಸ್ಟ್ ಸಿಕ್ಸ್ತ್ ಎಲೆಕ್ಟಿವ್ ಮೆಥಡ್. ಇದರಲ್ಲಿ ಇನ್ಕ್ಲೂಸಿವ್ ಆಫ್ ಆಲ್ ಮೆಥಡ್ಸ್ ಅಂದರೆ ಎಲೆಕ್ಟಿವ್ ಮೆಥಡ್ ಅಂದರೆ ಎಲ್ಲ ಮೆಥಡ್ಸ್ನ ಇನ್ಕ್ಲೂಡ್ ಮಾಡಿ ಓದು ಕಲಿಸುವ ವಿಧಾನ. ನಾನು ನಿಮಗೆ ಈ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಹೇಳಿಲ್ಲ ಅಂದರೆ, ನೀವೇನು ಮಾಡ್ತೀರಾ ಇವಾಗ ಮೆಥಡ್ಸ್ ಆಫ್ ಟೀಚಿಂಗ್ ಇದೆಯಲ್ಲ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಅದೆಲ್ಲ ಅದ್ರ ಜೊತೆ ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೊತೀರಾ ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿಲ್ಲ. ಸೊ ಇದೆಲ್ಲ ರೀಡಿಂಗ್ ಮೆಥಡ್ಸ್ ಅಂದರೆ ಓದು ಕಲಿಸುವ ವಿಧಾನಗಳು ಇದೆಲ್ಲ. ನೆಕ್ಸ್ಟ್ ಏಮ್ಸ್ ಆಫ್ ಟೀಚಿಂಗ್ ಪೊಯೆಟ್ರಿ ಅಂದರೆ ಪದ್ಯ ಮಾಡುವ ಉದ್ದೇಶ ಏನು, ಪದ್ಯ ಕಲಿಸುವ ಉದ್ದೇಶ ಏನು. ಓಕೆ, ಫಸ್ಟ್ ಪಾಯಿಂಟ್ ಟು ಮೇಕ್ ಲರ್ನರ್ಸ್ ಟು ಅಪ್ರಿಷಿಯೇಟ್ ಪೊಯಮ್. ಸೆಕೆಂಡ್ ಟು ಎಂಜಾಯ್ ದ ಪೊಯಮ್. ಥರ್ಡ್ ಟು ಮೇಕ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಥಾಟ್ಸ್ ಆಫ್ ದ ಪೊಯೆಟ್. ಪ್ರತಿಯೊಂದು ಕನ್ನಡ ಪೆಡಗಾಜಿಲಿ ಇದೆಯಲ್ಲ, ಆ ಪಾಯಿಂಟ್ಸ್ ನೀವು ನೆನಪಿಗಿಟ್ಕೊಳ್ಳಿ. ಏನು ಉದ್ದೇಶ? ಒಂದು ಪೊಯಮ್ ಮಾಡೋ ಉದ್ದೇಶ ಏನು. ಓಕೆ, ಫೋರ್ತ್ ಟು ಕ್ರಿಯೇಟ್ ಎ ಲವ್ ಆ್ಯಂಡ್ ಡೆವಲಪ್ ಟೇಸ್ಟ್ ಆಫ್ ಲಿಟ್ರೇಚರ್. ಒಂದು ಸಾಹಿತ್ಯದ ಬಗ್ಗೆ ಒಂದು ಪ್ರೀತಿಯನ್ನು ಹುಟ್ಟಿಸೋದಕ್ಕೆ. ಓಕೆ, ಫಿಫ್ತ್ ಪಾಯಿಂಟ್ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ರಿಸೈಟ್ ದ ಪೊಯಮ್ ವಿತ್ ಪ್ರಾಪರ್ ರಿದಮ್. ನೋಡಿ, ಇದು ಫಸ್ಟ್ 4 ಪಾಯಿಂಟ್ಸ್ ಇದೆಯಲ್ಲ, ಇದು ಒಂದು ಬೇಸಿಕ್ ಜನರಲ್ ಏಮ್ಸ್ ಇರುತ್ತೆ. ಆದರೆ 5th 6th 7th ಇದೆಯಲ್ಲ, ಇದೊಂದು ಸ್ವಲ್ಪ ಡೀಪ್ ಆಗಿರುತ್ತೆ. ಇದು ಸ್ಪೆಸಿಫಿಕ್ ಏಮ್ಸ್ ಆಗಿರುತ್ತೆ. ಓಕೆ, ಎಲ್ಲ ಏಮ್ಸು ಒಂದೇ ಅಂದ್ಕೊಳ್ಳಿ ನೀವು, ಜಾಸ್ತಿ ಕನ್ಫ್ಯೂಷನ್ ಬೇಡ. ನೆಕ್ಸ್ಟ್ ಪಾಯಿಂಟ್
ಟು ಮೇಕ್ ದ ಸ್ಟೂಡೆಂಟ್ಸ್ ಟು ರಿಸೈಟ್ ದ ಪೊಯಮ್ ವಿತ್ ಪ್ರಾಪರ್ ರಿದಮ್. ಒಂದು ಪ್ರಾಪರ್ ರಿದಮ್ ಇಂದ ಅವರು ಮಕ್ಕಳು ಹಾಡೋಕ್ಕೆ ಎನ್ಕರೇಜ್ ಮಾಡಬೇಕು. 6 ಟು ಮೇಕ್ ದೆಮ್ ಟು ಗ್ರಾಸ್ಪ್ ಆ್ಯಂಡ್ ಅಪ್ರಿಷಿಯೇಟ್ ದ ಐಡಿಯಾ ಆಫ್ ದ ಪೊಯಮ್. ಒಂದು ಪೊಯಮ್ನ ಅಪ್ರಿಷಿಯೇಟ್ ಮಾಡೋದು, ಒಂದು ಪೊಯೆಟಿಂದು ಐಡಿಯಾ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು. ಗ್ರಾಸ್ಪ್ ಅಂದರೆ ಅರ್ಥ ಮಾಡ್ಕೊಳ್ಳೋದು. ಲಾಸ್ಟ್ ಪಾಯಿಂಟ್, ಟು ಕಮ್ಯುನಿಕೇಟ್ ದ ಸ್ಟೂಡೆಂಟ್ಸ್ ಮೆಸೇಜ್ ಆಫ್ ದ ಪೊಯೆಟ್. ಅಂದರೆ ಪೊಯೆಟ್ ಏನು ಮೆಸೇಜ್ ಕೊಟ್ಟಿದ್ದಾರೆ, ಈ ಪೊಯಮಿಂದ ನಮಗೇನು ಗೊತ್ತಾಯಿತು ಅನ್ನೋ ಮೆಸೇಜ್ನ ಮಕ್ಕಳಿಗೆ ಹೇಳ್ಕೊಡೋದು. ಓಕೆ, ಇಲ್ಲೊಂದು ಸ್ವಲ್ಪ ಕೀವರ್ಡ್ಸ್ ಇದೆ ನೋಡಿ. ಈ ವರ್ಡ್ಸ್ ಮೀನಿಂಗ್ ಏನೇನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಂಫಸಿಸ್ ಅಂತ ಬರ್ತಾನೆ ಇರತ್ತೆ. ಎಂಫಸಿಸ್ ಅಂದರೆ ಏನು? ಒತ್ತು ಕೊಡೋದು, ಯಾವುದ್ರ ಮೇಲೆ ಒತ್ತು ಕೊಡೋದು ಅಂತಂದ್ಬಿಟ್ಟು. ನೆಕ್ಸ್ಟ್, ಕಂಟೆಕ್ಸ್ಟ್ ಅಂದರೆ ಏನು? ಸಂದರ್ಭ. ಯಾವ ಸಂದರ್ಭದಲ್ಲಿ ಒಂದು ಗ್ರಾಮರ್ ಟೀಚ್ ಮಾಡಬೇಕು ಅಂತಂದ್ಬಿಟ್ಟು ಕೇಳ್ತಾರೆ. ಕಂಟೆಕ್ಸ್ಟ್ ಅಂದರೆ ಸಂದರ್ಭ. ನೆಕ್ಸ್ಟ್, ಇನ್ಫಾರ್ಮಲ್ ಅಂದರೆ ಇನ್ಫಾರ್ಮಲ್ ಅಂದರೆ ಅನೌಪಚಾರಿಕ, ಫಾರ್ಮಲ್ ಅಂದರೆ ಔಪಚಾರಿಕ. ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಶಾಬ್ದಿಕ ಸಂವಹನ. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಅಶಾಬ್ದಿಕ ಸಂವಹನ. ನೆಕ್ಸ್ಟ್, ಹಿಂಡರ್ಸ್ ಅಂತ ಇದೆ ನೋಡಿ. ಹಿಂಡರ್ಸ್, ಈ ವರ್ಡ್ ಹಿಂಡರ್ಸ್ ಅಂತ ಬಂದಾಗ ನೀವೇನು ಮಾಡಬೇಕು? ಮಧ್ಯದಲ್ಲಿ ಬರ್ತಿರತ್ತಲ್ಲ, ಅದು ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತಿರತ್ತಲ್ಲ, ಅದು ಹಿಂಡರ್ಸ್. ನೆಕ್ಸ್ಟ್, ಕೋಹಸಿವ್ ಡಿವೈಸ್ ಅಂತ ಬರುತ್ತೆ. ಇಂಗ್ಲೀಷ್ ಪೆಡಗಾಜಿಯಲ್ಲಿ ಈ ವರ್ಡ್ ಬಂದೇ ಬರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಈ ವರ್ಡ್ ಬಂದೇ ಬರುತ್ತೆ. ಕೋಹಸಿವ್ ಡಿವೈಸ್ ಅಂದರೆ ಏನು? ಜಾಯಿಂಟ್ ಮಾಡೋದು ಅಥವಾ ಕನೆಕ್ಟ್ ಮಾಡೋದು. ನೆಕ್ಸ್ಟ್, ಒಂದು ಪಾಯಿಂಟ್ ಇದೆ ನೋಡಿ. ಮೋಟಿವೇಶನ್ ಇಸ್ ಅ ಪ್ರೀ ರಿಕ್ವೆಸಿಟ್ ಟು ಲರ್ನಿಂಗ್. ಯಾವುದೇ ಒಂದು ಕಲಿಕೆ ಮಾಡಬೇಕಂದ್ರೆ ಒಂದು ಮೋಟಿವೇಶನ್ ಇರಬೇಕು. ಪ್ರೀ ರಿಕ್ವಿಸಿಟ್ ಅಂದರೆ ಏನು? ರೆಡಿನೆಸ್ ಅಂತಂದ್ಬಿಟ್ಟು. ಅಂದರೆ ಒಂದು ರೆಡಿ ಆಗೋಕ್ಕೆ, ಕಲಿಕೆಗೆ ಒಂದು ರೆಡಿ ಆಗೋದು. ಪ್ರೀ ರಿಕ್ವಿಸಿಟ್ ಟು ಲರ್ನಿಂಗ್ ಅಂದರೆ ಲರ್ನಿಂಗ್ಕಿಂತ ಮುಂಚೆ ನಾವು ಒಂದು ರೆಡಿ ಆಗೋದು. ಯಾವುದು? ಮೋಟಿವೇಶನ್ ಇದ್ದರೆ ನಮ್ಮ ಕಲಿಕೆ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ನಾನು ಈ ವರ್ಡ್ಸ್ನ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್, ಸ್ಟೀಫನ್ ಕ್ರೇಷನ್ಸ್ ಹೈಪೋಥಿಸಿಸ್ ಥಿಯರಿ. ಇದು ಇಂಪಾರ್ಟೆಂಟ್ ಫಾರ್ ಪೇಪರ್ 2. ನೋಡಿ ಫ್ರೆಂಡ್ಸ್, ನನಗೆ ಸಾರಿ, ಇದನ್ನು ಫುಲ್ ಕವರ್ ಮಾಡೋಕ್ಕಾಗಲಿಲ್ಲ ಸ್ಟಾರ್ಟಿಂಗಲ್ಲಿ. ಏನಕ್ಕೆ ನಾನು ಬೇರೆ ಸಬ್ಜೆಕ್ಟ್ಸ್ನ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಾಗ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ. ಓಕೆ, ಫಸ್ಟ್ ಸ್ಟೆಪ್ ನೋಡಿ, ಆಕ್ವಿಸಿಷನ್, ಲರ್ನಿಂಗ್, ಹೈಪೋಥಿಸಿಸ್. ಆಕ್ವಿಸಿಷನ್ ಅಂದರೆ ಗೊತ್ತು ನಿಮಗೆ, ಲರ್ನಿಂಗ್ ಅಂದರೆ ಗೊತ್ತು. ಇವ್ರು ಏನು ಹೇಳಿದ್ರು ಅಂದರೆ, ಆಕ್ವಿಸಿಷನ್ ಇದೆಯಲ್ಲ, ಇದು ಸಬ್ ಕಾನ್ಷಿಯಸ್ ಪ್ರೋಸೆಸ್. ಅಂದರೆ ನಮಗೆ ಅಜಾಗೃತದಿಂದ ನಾವು ಕಲಿಕೆ ಮಾಡೋದು, ನಾವು ಜಾಗೃತ ಕಲಿಕೆ ಮಾಡಲ್ಲ. ಆಕ್ವಿಸಿಷನಲ್ಲಿ ಏನಾಗುತ್ತೆ? ಗ್ರಹಿಕೆ ಇದೆಯಲ್ಲ, ಇದು ಒಂದು ಅಜಾಗೃತವಾಗಿ ಕಲಿಯೋದು. ಆದರೆ ಲರ್ನಿಂಗ್ ಇದೆಯಲ್ಲ, ಇದು ಒಂದು ಫಾರ್ಮಲ್ ಇನ್ಸ್ಟ್ರಕ್ಷನ್. ಒಂದು ಕಲಿಕೆ ಇದೆಯಲ್ಲ, ಇದೊಂದು ಸ್ಕೂಲಲ್ಲಿ ಫಾರ್ಮಲ್ ಅಂದರೆ ಏನು? ನಾವು ಔಪಚಾರಿಕವಾಗಿ ಕಲಿಯೋದು. ನೀವು ಪೇಪರ್ 2 ಅವರಾಗಿದ್ದರೆ ಒಂದು ಸರಿ ಪಾರ್ಟ್ 13 ನೋಡ್ಕೊಳ್ಳಿ, ಸೆಕೆಂಡ್ ಲ್ಯಾಂಗ್ವೇಜ್. ಅದು ಪಾರ್ಟ್ 13 ಮತ್ತು ಪಾರ್ಟ್ 14 ಇಂಗ್ಲೀಷ್ ಪೆಡಗಾಜಿ ಪ್ಲೇ ಲಿಸ್ಟಲ್ಲಿ ಅದು ಒಂದು ಸರಿ ನೋಡಿಕೊಂಡ್ರೆ ನಿಮಗೆ ಹೇಗೆ ಕೇಳ್ತಾರೆ ಕ್ವೆಶನ್ಸ್ ಅಂತ ಸ್ವಲ್ಪ ಐಡಿಯಾ ಬರುತ್ತೆ. ಪಾರ್ಟ್ 13, ಪಾರ್ಟ್ 14 ಎರಡೂ ನೋಡ್ಕೊಳ್ಳಿ. ಓಕೆ, ಸೆಕೆಂಡ್ ಸ್ಟೆಪ್ ಇದರಲ್ಲಿ ಮಾನಿಟರ್ ಹೈಪೋಥಿಸಿಸ್. ಅದಕ್ಕೆ ಸೆಕೆಂಡ್ ಸ್ಟೆಪ್ಗೆ ಮಾನಿಟರ್ ಹೈಪೋಥಿಸಿಸ್ ಅಂತ ಹೇಳಿದ್ರು. ಆಕ್ವಿಸಿಷನ್ ಇದೆಯಲ್ಲ, ಒಂದು ಇದರಲ್ಲಿ ಈ ಸ್ಟೇಜಲ್ಲಿ ಒಂದು ಅಟರೆನ್ಸ್ ಥರ ಇರುತ್ತೆ. ಆಕ್ವಿಸಿಷನ್ ಒಂದು ಅಟರೆನ್ಸ್ ಥರ ಇರುತ್ತೆ. ಆದರೆ ಕಲಿಕೆ ಇದೆಯಲ್ಲ, ಲರ್ನಿಂಗ್ ಇದೆಯಲ್ಲ, ಇದು ಒಂದು ಮಾನಿಟರ್ ಇದ್ದಂಗೆ, ಒಂದು ಎಡಿಟರ್ ಇದ್ದಂಗೆ, ಒಂದು ಮಾನಿಟರ್ ಇದ್ದಂಗೆ. ಯಾವುದು? ಕಲಿಕೆ, ಲರ್ನಿಂಗ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ವಲ್ಪ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್. ಅಂದರೆ ಆಕ್ವಿಸಿಷನ್ ಆಫ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಫಾಲೋಸ್ ಎ ನ್ಯಾಚುರಲ್ ಆರ್ಡರ್ ವಿಚ್ ಈಸ್ ಪ್ರಿಡಿಕ್ಟೇಬಲ್. ಇಲ್ಲಿ ಆಕ್ವಿಸಿಷನ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಬಗ್ಗೆ, ಗ್ರಾಮರ್ ಬಗ್ಗೆ ಏನು ಹೇಳಿದ್ರು ಅಂದರೆ, ಇದು ಒಂದು ಆಟೋಮೆಟಿಕ್ಕಾಗಿ ಆಕ್ವಿಸಿಷನ್ ಆಗಿರುತ್ತೆ. ಯಾವ ಥರ ಅಂದರೆ ಒಂದು ನ್ಯಾಚುರಲ್ ಆರ್ಡ್ರಲ್ಲಿ ಒಂದು ಆಕ್ವಿಸಿಷನ್ ಆಗಿರುತ್ತೆ. ಏನು? ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್. ಓಕೆ, ನೆಕ್ಸ್ಟ್ ಸ್ಟೆಪ್ ಇನ್ಪುಟ್ ಹೈಪೋಥಿಸಿಸ್. ಇನ್ಪುಟ್ ಅಂತಂದರೆ ಇಲ್ಲಿ ಮಕ್ಕಳು ಏನು ಮಾಡ್ತಾರೆ? ಒಂದು ಲ್ಯಾಂಗ್ವೇಜ್ನ ಅಕ್ವೈರ್ ಮಾಡ್ಕೋತಾರೆ. ಹೇಗೆ ಅಂತಂದರೆ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್. ಅಂದರೆ ಇಲ್ಲಿ ಓನ್ಲಿ ಒನ್ ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ಅಂತ ಇದೆ. ನೆಕ್ಸ್ಟ್ ಹೇಳ್ತೀನಿ. ಲಾಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್, ಆ್ಯಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್. ಅಂದರೆ ಫೆಸಿಲಿಟೇಟಿವ್ ಬಟ್ ನಾಟ್ ಕ್ಯಾಶುವಲ್ ರೋಲ್.
ಅಂದರೆ ಮೋಟಿವೇಶನ್, ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಆ್ಯಂಗ್ಸೈಟಿ. ಓಕೆ, ಇದರಲ್ಲಿ ನೋಡಿ ಕ್ಲೀನಾಗಿ ಅರ್ಥ ಆಗುತ್ತೆ. ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಅಂದರೆ ಏನು? ವಿ ಅಕ್ವೈರ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಅ ಪ್ರಿಡಿಕ್ಟಬಲ್ ಆರ್ಡರ್. ಅಂದರೆ ನ್ಯಾಚುರಲ್ ಆಗಿ ನಾವು ಒಂದು ಲ್ಯಾಂಗ್ವೇಜ್ನ ಅಕ್ವೈರ್ ಮಾಡ್ಕೊತೀವಿ ಈ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸಲ್ಲಿ. ಓಕೆ, ನೆಕ್ಸ್ಟ್ ದ ಅಕ್ವಿಸಿಷನ್ ಆರ್ ಲರ್ನಿಂಗ್ ಹೈಪೋಥಿಸಿಸ್. ಇದರಲ್ಲಿ ಏನು? ಅಡಲ್ಟ್ಸ್ ಹ್ಯಾವ್ 2 ಡಿಸ್ಟಿಂಕ್ಟಿವ್ ವೇಸ್ ಆಫ್ ಡೆವಲಪಿಂಗ್ ಕಾಂಪಿಟೆನ್ಸೀಸ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್. ಇವರು ಸೆಕೆಂಡ್ ಲ್ಯಾಂಗ್ವೇಜ್ ಬಗ್ಗೆನೇ ಹೇಳ್ತಿರೋದು. ಇದೆಲ್ಲನೂ ಏನು ಮಾಡ್ತಾರೆ, ಅಡಲ್ಟ್ಸಿಗೆ 2 ಟೈಪಿನಲ್ಲಿ ಕಲಿಕೆ ಆಗುತ್ತೆ. ಏನು? ಫಸ್ಟ್ ಅಕ್ವಿಸಿಷನ್, ದಟ್ ಈಸ್ ಬೈ ಯೂಸಿಂಗ್ ಲ್ಯಾಂಗ್ವೇಜ್ ಫಾರ್ ರಿಯಲ್ ಕಮ್ಯುನಿಕೇಷನ್. ಅಕ್ವಿಸಿಷನ್ ಅಂದರೆ ಏನು? ರಿಯಲ್ ಆಗಿ ಅವರು ಯೂಸ್ ಮಾಡ್ತಾರಲ್ಲ, ಅದು ಅಕ್ವಿಸಿಷನ್. ಅಂದರೆ ಇವ್ರ ಪ್ರಕಾರ, ಕ್ರೇಷನ್ಸ್ ಅವ್ರ ಪ್ರಕಾರ, ಸ್ಟೀಫನ್ ಕ್ರೇಷನ್ ಅವ್ರ ಪ್ರಕಾರ. ಓಕೆ, ಲರ್ನಿಂಗ್ ಏನು? ನೋಯಿಂಗ್ ಅಬೌಟ್ ಲ್ಯಾಂಗ್ವೇಜ್. ಇದು ಕಲಿಕೆ ಆಗುತ್ತೆ, ಒಂದು ಲ್ಯಾಂಗ್ವೇಜ್ ಬಗ್ಗೆ ಕಲಿಯೋದು. ಓಕೆ, ಥರ್ಡ್ ದ ಮಾನಿಟರ್ ಹೈಪೋಥಿಸಿಸ್. ಈ ಮಾನಿಟರ್ ಹೈಪೋಥಿಸಿಸಲ್ಲಿ ಏನಾಗುತ್ತೆ ನೋಡಿ, ಇದರಲ್ಲಿ ಇವ್ರು ಬರೀ ಲರ್ನಿಂಗ್ ಬಗ್ಗೆ ಹೇಳಿದ್ದಾರೆ, ಆಕ್ವಿಸಿಷನ್ ಬಗ್ಗೆ ಹೇಳಿಲ್ಲ. ಮಾನಿಟರ್ ಹೈಪೋಥಿಸಿಸ್ ಅಲ್ಲಿ ಏನಂದರೆ ಕಾನ್ಷಿಯಸ್ ಲರ್ನಿಂಗ್. ಇಲ್ಲಿ ಒಂದು ಕಾನ್ಷಿಯಸ್ ಲರ್ನಿಂಗ್ ಆಗುತ್ತೆ. ಹೇಗೆ ಅಂದರೆ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ಆ್ಯಸ್ ಮಾನಿಟರ್ ಆರ್ ಆ್ಯನ್ ಎಡಿಟರ್. ಈ ಇನ್ಪುಟ್ ಹೈಪೋಥಿಸಿಸಲ್ಲಿ ಇಲ್ಲಿ ಆಕ್ವಿಸಿಷನ್ ಬಗ್ಗೆ ಹೇಳಿದ್ದಾರೆ. ಹ್ಯೂಮನ್ಸ್ ಅಕ್ವೈರ್ ಲ್ಯಾಂಗ್ವೇಜ್ ಇನ್ ಓನ್ಲಿ ಒನ್ ವೇ. ಹೇಗೆ ಅಂದರೆ ಬೈ ಅಂಡರ್ಸ್ಟ್ಯಾಂಡಿಂಗ್ ಮೆಸೇಜಸ್ ಆರ್ ಬೈ ರಿಸೀವಿಂಗ್ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್. ಲಾಸ್ಟ್ ಪಾಯಿಂಟ್ ದ ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್. ಅಂದರೆ ಇದರಲ್ಲಿ ಒಂದು ಏನು ಹೇಳಿದ್ದಾರೆ ಅಂದರೆ, ಒಂದು ಮೈಂಡಲ್ಲಿ ಒಂದು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಂತ ಇರುತ್ತೆ. ಎಲ್ಲರ ಮೈಂಡಲ್ಲೂ ಒಂದು LAD ಅಂತ ಇರುತ್ತೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಅದರಲ್ಲಿ ಏನು ಮಾಡುತ್ತೆ, ಒಂದು ಬ್ಲಾಕ್ ಆಗಿಬಿಡುತ್ತೆ. ಒಂದು ಬ್ಲಾಕ್ ಆದಾಗ ಏನಾಗುತ್ತೆ, ಒಂದು ನಮ್ಮ ಮೈಂಡ್ ಒಳಗಡೆ ಏನು ಇನ್ಫಾರ್ಮೇಷನ್ ಹೋಗ್ತಿರಲ್ಲ, ಏನು ನಾವು ಅಕ್ವೈರ್ ಮಾಡ್ಕೊಳ್ಳಲ್ಲ, ಏನು ಅಕ್ವಿಸಿಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಎ ಮೆಂಟಲ್ ಬ್ಲಾಕ್ ಕಾಸ್ಡ್ ಬೈ ಅಫೆಕ್ಟಿವ್ ಫ್ಯಾಕ್ಟರ್ಸ್ ದಟ್ ಪ್ರಿವೆಂಟ್ಸ್ ಇನ್ಪುಟ್ ಫ್ರಮ್ ರೀಚಿಂಗ್ ದ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಓಕೆ, ನೆಕ್ಸ್ಟ್ ನಾಮ್ ಚೋಮ್ಸ್ಕಿ. ನೋಡಿ, ನಾಮ್ ಚೋಮ್ಸ್ಕಿ ಬಗ್ಗೆ ಒಂದು ಫಾದರ್ ಆಫ್ ಮಾಡರ್ನ್ ಲಿಂಗ್ವಿಸ್ಟಿಕ್ ಅಂತಂದ್ಬಿಟ್ಟು TT ಇಂಗ್ಲೀಷ್ ಸಿಲೆಬಸ್ಸಲ್ಲಿ ಒಂದು ತಪ್ಪು ಕೊಟ್ಟಿದ್ದಾರೆ ಒಂದು ಕ್ವೆಶನಲ್ಲಿ. ಓಕೆ, ಒಂದಲ್ಲ 2-3 ಕ್ವೆಶನ್ಸ್ ಅದರಲ್ಲಿ ತಪ್ಪಿದೆ, ರಾಂಗ್ ಇದೆ ಅದರಲ್ಲಿ. ಓಕೆ, ಫಾದರ್ ಆಫ್ ಮಾಡರ್ನ್ ಲಿಂಗ್ವಿಸ್ಟಿಕ್ ಯಾರು? ನಾಮ್ ಚೋಮ್ಸ್ಕಿ. ಓಕೆ, ವಾಟ್ ಈಸ್ ಯೂನಿವರ್ಸಲ್ ಗ್ರಾಮರ್? ಇದು ಯೂನಿವರ್ಸಲ್ ಗ್ರಾಮರ್ ಅಂತಂದ್ಬಿಟ್ಟು ಇವ್ರು ಹೇಳಿದರು. ಅದೇನು ಯೂನಿವರ್ಸಲ್ ಗ್ರಾಮರ್ ಅಂತಂದರೆ, ಮಕ್ಕಳು ಹುಟ್ಟೋದಾಗ್ಲಿಂದಲೂ ಅವ್ರ ಬ್ರೈನಲ್ಲಿ ಒಂದೇನೋ ಒಂದು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ LAD ಅಂತ ಇರುತ್ತೆ. ಅದರಿಂದ ಮಕ್ಕಳು ಏನು ಮಾಡ್ತಾರೆ, ಅವರು ಬ್ರೈನಲ್ಲಿ ಹುಟ್ಟಿದಾಗ್ಲಿಂದನೂ ಒಂದು ಗ್ರಾಮರ್ ರೂಲ್ಸ್ ಇರುತ್ತೆ, ಅವ್ರಿಗೇನು ಬರಲ್ಲ ಅಂತ ನಾವು ಅಂದ್ಕೊಬಾರ್ದು. ಅಷ್ಟೇ. ಇದು ಯೂನಿವರ್ಸಲ್ ಗ್ರಾಮರ್ ಅಂದರೆ ಒಂದು ಇಟ್ ಈಸ್ ದ ಥಿಯರಿ ದಟ್ ಸಜೆಸ್ಟ್ ದಟ್ ಸಮ್ ರೂಲ್ಸ್ ಆಫ್ ಗ್ರಾಮರ್ ಆರ್ ಹಾರ್ಡ್ ವೈರ್ಡ್ ಇನ್ ಟು ದ ಬ್ರೈನ್ ಆ್ಯಂಡ್ ಮ್ಯಾನಿಫೆಸ್ಟ್ ವಿತೌಟ್ ಬೀಯಿಂಗ್ ಟಾಟ್. ನಾವೇನು ಇದು ಕಲಿಸೋದಿಲ್ಲ, ಅದು ನ್ಯಾಚುರಲ್ ಆಗಿ ನಮ್ಮ ಮೈಂಡಲ್ಲಿ ಇರುತ್ತೆ. ನೋಡಿ, ಇಂಗ್ಲೀಷಲ್ಲಿ ಇವ್ರದ್ದೊಂದು ಸ್ಟೇಟ್ಮೆಂಟ್ ಇರುತ್ತೆ. ಏನು ಅಂದರೆ, ಒಂದು ಲ್ಯಾಂಗ್ವೇಜ್ ಬಗ್ಗೆ ಏನು ಹೇಳಿದರು ಇವರು, ಇಟ್ ಈಸ್ ಎ ಸೆಟ್ ಆಫ್ ಫೈನೈಟ್ ಆರ್ ಇನ್ಫೈನೈಟ್ ಆಫ್ ಸೆಂಟೆನ್ಸಸ್. ಲ್ಯಾಂಗ್ವೇಜ್ ಏನು ಅಂದರೆ ಒಂದು ಸೆಟ್ ಆಫ್ ಸೆಂಟೆನ್ಸಸ್ ಇರುತ್ತೆ. ಆ ಫೈನೈಟ್ ಆದರೂ ಆಗಿರ್ಬೋದು, ಇನ್ಫೈನೈಟ್ ಆಗಿರ್ಬೋದು. ಇದು ಇಷ್ಟು ಮಾತ್ರ ನೆನಪಿಗಿಟ್ಕೊಳ್ಳಿ ಸಾಕು ನೀವು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಓದೋರಿಗೆ ಕಷ್ಟ ಅನಿಸ್ತಿರತ್ತೆ. ಆಲ್ರೆಡಿ ಓದಿರೋರಿಗೆ ಇದು ಒಂದು ಸರಿ ರಿವಿಷನ್ ಥರ ಅಷ್ಟೇ. ಓಕೆ, ಫೈನಲಿ ಇವಾಗ ಕ್ಲಿಯರ್ ಆಗಬೇಕು. ಏನು ಅಂದರೆ, ಯೂನಿವರ್ಸಲ್ ಗ್ರಾಮರ್ ಅಂದರೆ he suggested that it is a natural ability, that is we are all born with this set of rules. ನಾವು ಒಂದು ಹುಟ್ಟಿದಾಗ್ಲಿಂದನೇ ನಮ್ಮ ಮೈಂಡಲ್ಲಿ ಒಂದು ರೂಲ್ಸ್ ಅಥವಾ ಗ್ರಾಮರ್ ಎಲ್ಲ ಇರುತ್ತೆ. ಅದಕ್ಕೆ ಏನು ಹೇಳಿದ್ದಾರೆ ಇವರು, ಯೂನಿವರ್ಸಲ್ ಗ್ರಾಮರ್ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ನಾನು ಆದಷ್ಟು ನನ್ನ ಕಡೆಯಿಂದ ನಾನು ಪ್ರಯತ್ನ ಪಟ್ಟಿದ್ದೀನಿ. ನೀವು ಚೆನ್ನಾಗಿ ಎಕ್ಸಾಮಲ್ಲಿ ಬರೀಬೇಕು, ಯಾಕಂದರೆ ನಿಮ್ಮ ಕಡೆಯಿಂದನೂ ಎಫರ್ಟ್ ಇರಬೇಕು. ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಈಸಿಯೆಸ್ಟ್ ವೇಯಿಂದ ಹೇಳ್ಕೊಡೋದಕ್ಕೆ. ನೀವು ಕೂಡ ಒಂದು ಥಿಂಕ್ ಮಾಡಿ, ಯೋಚನೆ ಮಾಡಿ, ಆರಾಮಾಗಿ ಒಂದು ಕ್ವೆಶನ್ನ ಓದ್ಬಿಟ್ಟು ಆನ್ಸರ್ ಮಾಡಿ. ಹರಿಯಲ್ಲಿ ಏನೇನೋ ಕ್ವೆಶನ್ ಅರ್ಥ ಮಾಡ್ಕೊಂಡಾಗೆ ಓದಬೇಡಿ, ಬರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಗೇನ್.